ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಓಮಿನಿ ಗಾಡಿ ಸೇಲಿಗೆ ಒಂದು ವೀಕ್ಷಕರೇ 2019 ಮಾಡಲು ಸಿಂಗಲ್ ಓನರ್ ಗಾಡಿ, ಶೋರೂಮ್ ಹಿಸ್ಟ್ರಿ ಇರೋಂಥ ಒಂದು ಗಾಡಿ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿ ಬೇಕಂದರೆ ತೊಗೊಬೋದು ವೀಕ್ಷಕರೇ. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಾರೋ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು 2019 ಸಿಂಗಲ್ ಓನರ್ ಗಾಡಿ ಓಮಿನಿ ಯಾರಾದರೂ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಓಮಿನಿ ಹ್ಞೂ ಸರ್. ಯಾವ್ದು ಮಾಡಲು? 19 ಮಾಡಲಿ ಸರ್. 2019. 19 ಮಾಡಲಾ 18 ಮಾಡಲಾ? 19 ಸರ್. ಮಾಡಲಿ 19? ಹೌದು ಸರ್. ಯಾಕಂದರೆ 18 ಮಾಡಲು ತಗೊಂಡು 19 ರಿಜಿಸ್ಟ್ರೇಷನ್ ಆಗಿದೆ, 19 ಅಂತ ತಗೊಂಡ್ಬಿಡ್ತಾರೆ. ಇಲ್ಲ, 19 ರಿಜಿಸ್ಟ್ರೇಷನ್ ಮಾಡಿಸಿರೋದು ಫೆಬ್ರವರಿಲಿ. ಫೆಬ್ರವರಿ ಅಂದರೆ ಈಗ ಮಾಡಲು 19ನಾ? ಹೌದು ಸರ್, ಮಾಡಲು. ಓಕೆ, ಯಾವ ತಿಂಗಳಲ್ಲಿ 19 ಅಂದರೆ? ಫೆಬ್ರವರಿ ಸರ್. ಅಲ್ಲಲ್ಲ, ನಾನು ಕೇಳ್ತಿರೋದು ಮಾಡಲು, ಗಾಡಿ ಮಾಡಲು. ಮಾಡಲು 2019 ಫೆಬ್ರವರಿ. ಹಾಂ, ರಿಜಿಸ್ಟ್ರೇಷನ್ ಅದೇ ತಿಂಗಳಲ್ಲಿ ಆಗಿರೋದಾ? ಹೌದು ಸರ್, ಹೌದು ಸರ್. ಓಕೆ, ಓನರ್ ಎಷ್ಟಾಯ್ತು ಸರ್? ಫಸ್ಟ್ ಟೈಮ್ ಓನರ್ ಸರ್. ನೀವೇ ಫಸ್ಟ್ ಓನರಾ? ಹೌದು ಹೌದು. ಎಷ್ಟು ಓಡಿದೆ ಗಾಡಿ? 59,700 ಓಡಿದೆ. ಎಲ್ಲ ಶೋರೂಮ್ ಇಷ್ಟೇನಾ? ಹೌದು ಸರ್, ಎಲ್ಲ ಶೋರೂಮ್ ಇದೆ ಕಂಡೀಷನ್. ಹಾಂ, ಎಲ್ಲ ಹೊರಗಡೆ ಏನು ಮಾಡಿಸಿಲ್ಲ? ಇಲ್ಲ ಇಲ್ಲ ಸರ್. ಓಕೆ, ಗಾಡಿ ಎಷ್ಟು ಸೀಟ್ರ್ ಗಾಡಿದು? ಸರ್ 8 ಸೀಟ್ರು. 7+1 8 ಸೀಟ್ರ್ ಗಾಡಿ. ಹೌದು ಹೌದು, 7+1. ಓಕೆ, LPG ಏನಾದ್ರು ಇದೆಯಾ, ಪೆಟ್ರೋಲ್ ಒಂದೇನಾ? ಇಲ್ಲ ಇಲ್ಲ ಸರ್, ಪೆಟ್ರೋಲ್ ಒಂದೇನೆ. ಇವ್ರು ಪೆಟ್ರೋಲಲ್ಲೇ ಓಡಿಸ್ತಿದ್ರಾ? ಹೌದು ಸರ್. ಹಾಗಾದ್ರೆ ಗಾಡಿ ಚೆನ್ನಾಗಿದೆ? ಕಂಡೀಷನ್ ಆಗಿದೆ ಸರ್, ಶೋರೂಮ್ ಕಂಡೀಷನ್. ಹಾಂ, ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಅಂದರೆ ಎಲ್ಲ ಚೆನ್ನಾಗಿರುತ್ತೆ, ಶೋರೂಮ್ ಎಲ್ಲ ಹಿಸ್ಟ್ರಿ ಅಂದರೆ. ಹೌದು ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಇಲ್ಲ ಸರ್, ಏನಿಲ್ಲ, ಎಲ್ಲ ಕ್ಲಿಯರೆನ್ಸ್. ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ನಿಮ್ಮ ಕಡೆ ಇದಾವಾ? ಹೌದು ಸರ್, ಎಲ್ಲ ನಮ್ಮ ಕಡೆ ಐತಿ. ಕಳಿಸಿ ನೋಡಿ, ಡಾಕ್ಯುಮೆಂಟ್ಸ್ ಕಳಿಸಿದೆ. ಓಕೆ ಓಕೆ, ಗಾಡಿ ಏನು ಇದು ಕಲರ್ ಯಾವುದಿದು? ಕಲರ್ ಸಿಲ್ವರ್ ಕಲರ್ ಸರ್. ಸಿಲ್ವರು. ಹೌದು. ಓಕೆ, ಗಾಡಿ ಏನೋ ಡೆಂಟು ಸ್ಕ್ರಾಚ್ ಆ ಥರ ಏನಾದರೂ? ಇಲ್ಲ ಇಲ್ಲ ಸರ್, ಹಿಂದ್ಗಡೆ ಸ್ವಲ್ಪ ಇದಾಗಿದೆ ಅಷ್ಟೇ, ಸ್ಟಿಚ್ ಆಗಿದೆ. ಹಾಂ, ಬ್ಯಾಕ್ ಸೈಡ್ ಒಂಚೂರು ರೈಟ್ ಸೈಡಲ್ಲಿ. ಹಾಂ ಹಾಂ. ಹ್ಞೂ. ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಬಂಪರು, ಟಾಪು, ಕ್ಯಾರಿಯರ್ ಆ ಥರ ಏನಾದರೂ? ಬಂಪರು ಇದೆ, ಮುಂದ್ಗಡೆ ಫ್ರಂಟ್ ಬಂಪರ್ ಐತೆ, ಕ್ಯಾರಿಯರ್ ಐತೆ. ಏನು ಮ್ಯೂಸಿಕ್ ಸಿಸ್ಟಮು? ಮ್ಯೂಸಿಕ್ ಸಿಸ್ಟಮ್ ಐತ್ರಿ ಮಾಮೂಲಿ. ಓಕೆ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ? ಹಾಂ, ಚೆನ್ನಾಗಿದೆ ಸರ್. ಎಲ್ಲ ಇದು ಎಕ್ಸ್ಟ್ರಾ ಪೆಟ್ಟಿಗೆ 20,000 ಖರ್ಚು ಮಾಡಿದ್ದೀವಿ. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಏನೇನು ಹಾಕ್ಸಿದ್ರಾ? ಅದೇ ಇದು ಮುಂದ್ಗಡೆ ಸ್ಟೀಲು ಇವೆಲ್ಲ ಬರ್ತಾವೆ ನೋಡ್ರಿ, ಹ್ಯಾಂಡ್ಲುಗಳು. ಹಾಂ ಹಾಂ. ಮುಂದ್ಗಡೆ ಫ್ರಂಟು ಹಾಂ. ಅದೆಲ್ಲ. ಓಕೆ. ಸೀಟ್ ಎಕ್ಸ್ಟ್ರಾ ಸೀಟ್ ಎಕ್ಸ್ಟ್ರಾ ಕವರ್ ಹಾಕ್ಸಿದ್ವಿ. ಓಕೆ, ಮುಂದ್ಗಡೆ ಕೆಳಗಡೆ ಹಾಂ ಹೇಳಿ ಹೇಳಿ. ಮುಂದ್ಗಡೆ ಇದು ಒಳಗಡೆ ಫ್ಲಾಟ್ ಎಲ್ಲ ಬರುತ್ತಲ್ಲ ಸರ್, ಹಾಂ, ಫ್ಲಾಟ್ ಎಲ್ಲ ಎಕ್ಸ್ಟ್ರಾ ಹಾಕ್ಸಿದ್ವಿ ನಾವು. ಅದೇ ಹಾಂ, ಅಂದರೆ ಈಗ ಒಳಗಡೆ ಎಲ್ಲ ಪ್ಲಾಟ್ಫಾರ್ಮ್ ಚೆನ್ನಾಗಿದೆ? ಹೌದು, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಹೆಂಗೆ ತಗೊಳ್ಳೋರು ಏನು ಖರ್ಚಿಲ್ಲಲ್ಲ ಗಾಡಿದು? ಇಲ್ಲ ಇಲ್ಲ ಸರ್, ಏನಿಲ್ಲ, ಆರಾಮಾಗಿ ಇನ್ನೊಂದು 5 ವರ್ಷ ಓಡಿಸ್ಕೋಬೋದು. ಮೈಲೇಜ್ ಏನು ಬರುತ್ತೆ ಸರ್ ಗಾಡಿದು? ಮೈಲೇಜ್ 18ರಿಂದ 20 ಸರ್. ಓಕೆ, ಗಾಡಿ ಎಲ್ಲಿರೋದು ಸರ್? ನೆಲಮಂಗಲ ಸಿಟಿನಾ? ಸಿಟಿ ಅಲ್ಲ, ನಿಯರ್ ಚಿಕ್ಕನಹಳ್ಳಿ ಅಂತೇಳಿ, ಕುಣಿಗಲ್ ರೋಡಲ್ಲಿ. ಎಷ್ಟು ದೂರ ಆಗುತ್ತೆ ನೆಲಮಂಗಲಿಂದ? 6 ಕಿಲೋಮೀಟ್ರ್ ಆಗುತ್ತೆ ಹೈವೇ. ಓಕೆ, ಏನು ಹೇಳ್ತೀರಿ ಸರ್ ಗಾಡಿ? ಹೈವೇ ರೋಡಲ್ಲಿ ಪಕ್ಕದಲ್ಲ? ಹೌದು ಸರ್. ಕುಣಿಗಲ್ ರೋಡಾ? ಹಾಂ, ಕುಣಿಗಲ್ ರೋಡಲ್ಲಿ. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? ಸರ್ 360. 3,60,000. ಹೌದು ಸರ್. ಹೆಚ್ಚು ಕಮ್ಮಿ ಆಗುತ್ತಾ? ಆಗುತ್ತೆ, ಏನೋ ಒಂದು ಹೆಚ್ಚು ಕಮ್ಮಿ ಕೊಡೋಣ. ಹಾಂ, ಯಾಕಂದರೆ ಆ ಗಾಡಿಗೆ ಈಗ ಸಿಂಗಲ್ ಓನರ್ ಅಲ್ಲ, ಹಂಗಾಗಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ. ಹೌದು. ನೀವು ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀರಾ? ಮಾಡ್ಕೊಡೋಣ, ಏನು ತೊಂದರೆ ಇಲ್ಲ. ಕಂಡೀಷನ್ ಈಗ ಕಾಯಿಸ್ಪಟ್ಟು ಬಂದವರಿಗೆ ಇನ್ನೊಂದಿಷ್ಟು ಹೆಚ್ಚು ಮಾಡ್ಕೊಡೋಣ. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ, ಇದೆ ಸರ್, ಇದೆ ಹಾಕಿ. ಸರಿ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಗಾಡಿ ಓನರ್ದೇ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ. ನೀವು ಯಾವಾಗ ಕುಂತಾಗ ಅವ್ರು ಹೇಳಿರೋ ರೇಟು ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಇನ್ನೂ ಕಡಿಮೆನೂ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5
ಬೇಕಾದ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು, ಕಾಲ್ ಮಾಡಿ ಕೇಳೋ ಅವಶ್ಯಕತೆ ಇರೋದಿಲ್ಲ. ಫೋಟೋಸ್ ಕಳಿಸಾದ್ಮೇಲೆ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಓಮಿನಿ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.